ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಭೂತಾಳೆ, ಬಿಳಿಯ ಭೂತಾಳೆ, ಕೆಂಪು ಭೂತಾಳೆ, ಕರಿಯ ಭೂತಾಳೆ ಇತ್ಯಾದಿ ಇತ್ಯಾದಿ ಭೂತಾಳೆಗಳ ಬಗ್ಗೆ ಈಗಾಗಲೇ ನೀವು ನೋಡಿದಿರಾ? ಭೂತಾಳೆಗಳ ಬಗ್ಗೆ ಈಗಾಗಲೇ ನೀವು ನೋಡಿದಿರಾ? ಆದರೆ ನೀವು ಭೂತಾಳೆ ಹೇಗಿರುತ್ತೆ, ಅದರ ಚಕ್ಕೆ ಅಂದರೆ ಅದರ ತೊಗಟೆ, ಬೇರು, ಇದೆಲ್ಲ ಹೇಗಿರುತ್ತೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿವ್ರೆ, ಇದೇ ಭೂತಾಳೆ. ಭೂತಾಳೆ ಕಾಂಡ ಇದು. ಇದನ್ನು ನೀವು ಯಾವುದೇ ಹರಿತವಾದ ಕತ್ತಿಯಿಂದ ಕಟ್ ಮಾಡಿದ್ರು ಅಷ್ಟು ಈಸಿಯಾಗಿ ಇದು ಕಟ್ಟಾಗಲ್ಲ. ಇದು ಭಾಳ ಗಟ್ಟಿಯಾಗಿರುತ್ತೆ. ಇದೇನಿದ್ರು ಹಸಿದು ಮರ ಇರೋವಾಗ ಮಾತ್ರ ಕಟ್ಟಾಗುತ್ತೆ. ಭೂತಾಳೆಗಳಲ್ಲಿ ಬಹಳ ಪವರ್ಫುಲ್ ಭೂತಾಳೆ ಇದು. ಬಹಳ ಪವರ್ಫುಲ್ ಭೂತಾಳೆ ಇದು. ಬಂದು ಶ್ವೇತನಾಗ ಭೂತಾಳೆ ಅಂದರೆ ಬಿಳಿಯ ಭೂತಾಳೆ. ಶ್ವೇತನಾಗ ಭೂತಾಳೆ. ಭೂತಾಳೆಗಳಲ್ಲೇ ಶ್ವೇತನಾಗ ಭೂತಾಳೆ ಬಹಳ ಶ್ರೇಷ್ಠವಾದದ್ದು. ಶ್ವೇತನಾಗ ಭೂತಾಳೆ ಮುಕ್ತಿಗೆ, ಜೀವನ್ಮುಕ್ತಿಗೆ, ಮೋಕ್ಷಕ್ಕೆ ಅಷ್ಟೇ ಅಲ್ಲ, ಅಷ್ಟೈಶ್ವರ್ಯಕ್ಕೆ, ಹಾಗೆ ರಾಜಯೋಗಕ್ಕೆ, ಮುಕ್ತಿಗೆ, ಜೀವನ್ಮುಕ್ತಿಗೆ, ಮೋಕ್ಷಕ್ಕೆ ಎಲ್ಲವೂ ಒಟ್ಟೊಟ್ಟಿಗೆ ಇರತಕ್ಕಂಥ ಇದು ಮಂಗಳಕರವಾದ, ಶುದ್ಧವಾದ, ಪರಿಶುದ್ಧವಾದ ಬಿಳಿಯ ಭೂತಾಳೆ ಮರ. ಬಿಳಿಯ ಭೂತಾಳೆ ಮರದ ಒಂದು ಬೇರು, ಕಾಂಡ ಇದನ್ನು ನೀವು ನೋಡ್ಬೋದು. ಇದನ್ನು ಯಾವುದೇ ಹರಿತವಾದ ಕತ್ತಿಯಿಂದ ಇದನ್ನು ಕಟ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಕಟ್ ಆಗೋದಿಲ್ಲ. ಇದು ಅಷ್ಟು ಗಟ್ಟಿಯಾಗಿರುತ್ತೆ ಭೂತಾಳೆ. ನೋಡಿ, ಇದನ್ನು ನೀವು ಏನಕ್ಕೆಲ್ಲ ಉಪಯೋಗಿಸ್ಬೋದು ಅಂದರೆ ವಶೀಕರಣಕ್ಕೆ ಬಹಳ ಮಹತ್ವವಾದದ್ದು ಇದು. ವಶೀಕರಣಕ್ಕೆ ಇದು ಗುರುಗಳು, ಮಂತ್ರವಾದಿಗಳು, ಮಾಂತ್ರಿಕ ಗುರುಗಳು, ಇನ್ನೊಬ್ಬರ ಕಷ್ಟ ನಿವಾರಣೆ ಮಾಡ್ತಕ್ಕಂಥ ಗುರುಗಳು ಈ ಒಂದು ಭೂತಾಳೆಯನ್ನು ಉಪಯೋಗಿಸ್ಬೋದು. ಇದನ್ನು ಹೋಮದಲ್ಲಿ ಕೂಡ ಒಂದೊಂದು ಪೀಸ್ ಹಾಕ್ಬೋದು. ಹೋಮದಲ್ಲಿ ಹಾಕ್ಬೋದು, ಮನೆಯಲ್ಲಿ ಇಟ್ಟು, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಇದು ಶ್ವೇತನಾಗ ಭೂತಾಳೆ. ಶ್ವೇತನಾಗ ಭೂತಾಳೆ ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವರೂಪ ಭೂತಾಳೆ. ಕ್ರಿಯಾಶಕ್ತಿ, ಐಶ್ವರ್ಯ ಶಕ್ತಿ, ರಾಜಯೋಗ ಭೂತಾಳೆ ಇದು. ಗೊತ್ತಾಯ್ತಲ್ಲ? ಇದನ್ನು ದೇವ್ರ ಮನೆಯಲ್ಲಿ ಇಟ್ಟು ಕೂಡ ಪೂಜೆ ಮಾಡ್ಬೋದು, ಹೋಮಕ್ಕೆ ಯೂಸ್ ಮಾಡ್ಬೋದು, ಅಂಗಡಿ ಮುಂದೆ ಬಾಗಿಲ ಮೇಲೆ ಕಟ್ಬೋದು, ಮನೆ ಮುಂದೆ ಬಾಗಿಲ ಮೇಲೆ ಕಟ್ಬೋದು, ಅಥವಾ ಬಾಗಿಲ ಒಳಗಡೆ, ಮನೆ ಒಳಗೆ ಹೊರಗೆ ಕೂಡ ಇದನ್ನು ಕಟ್ಬೋದು. ಇದು ಆಕರ್ಷಣೀಯ ಶಕ್ತಿ ಇರುತ್ತೆ, ಸೃಷ್ಟಿಯ ಆಕರ್ಷಣೀಯ ಶಕ್ತಿ. ಈ ಜಗತ್ತಿನ ಸಕಲ ಗ್ರಹಗಳ, ತಾರೆಗಳ, ನಕ್ಷತ್ರಗಳ ಹಾಗೂ ಭೂಮಿ, ಆಕಾಶ, ನದಿ, ಸಾಗರ, ಪುಣ್ಯತೀರ್ಥ ಕ್ಷೇತ್ರಗಳ ಸ್ಥಾನ ಶಕ್ತಿ, ಸ್ಥಾನಪಾಲಕ ಶಕ್ತಿ, ಕ್ಷೇತ್ರಪಾಲಕ ಶಕ್ತಿ, ಅಷ್ಟು ಶಕ್ತಿ ಸಾಮರ್ಥ್ಯ ಇರುವ ಈ ಶ್ವೇತನಾಗ, ಅನಂತ ಪದ್ಮ ಶ್ವೇತನಾಗ, ಈ ಒಂದು ಶ್ವೇತನಾಗ ಭೂತಾಳೆ ಬಹಳ ಅಮೂಲ್ಯವಾಗಿರುತ್ತೆ. ಇದನ್ನು ಗುರುಗಳ ಸಹಾಯದಿಂದ ಇದಕ್ಕೊಂದು ಬೀಜಾಕ್ಷರ ಮಂತ್ರವನ್ನು ನೀವು ತಗೊಂಡು ನೀವು ಮನೆಯಲ್ಲಿ ಇದನ್ನು ಬಾಗಿಲ ಮೇಲೆ, ಹೊರಗಾಗಲಿ ಒಳಗಾಗಲಿ, ಹಾಗೆ ದೇವ್ರ ಮನೆಯಲ್ಲಿ ಇದನ್ನ ಇಟ್ಕೋಬೋದು. ಅಷ್ಟೇ ಆಗಿದ್ರೆ ಒಂದು ಪೀಸನ್ನ ನೀವು ಬ್ಯಾಗಲ್ಲಿ ಇಟ್ಕೋಬೋದು, ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು, ಜೋಬಲ್ಲಿ ಇಟ್ಕೋಬೋದು. ನೀವೆಲ್ಲದರಲ್ಲಿ ಹೋದಾಗಿದ್ದು ಆಕರ್ಷಣೀಯ ಶಕ್ತಿ ಇರುತ್ತೆ. ಆದರೆ ಇದು ಆರೋಗ್ಯಕರವಾಗಿರುತ್ತೆ. ಹಂಗಂತ ಯಾರು ಇದನ್ನು ತಿನ್ನೋಂಗಿಲ್ಲ, ತಿನ್ನಬಾರ್ದು, ತಿನ್ನೋಕ್ಕೆಲ್ಲ ಹೋಗಬಾರ್ದು. ಒಂದು ವೇಳೆ ಅದನ್ನು ತಿನ್ನೋದಾದರೆ ವೈದ್ಯರ ಸಲಹೆ, ತಜ್ಞರ ಸಲಹೆ ಪಡ್ಕೊಂಡು ತಗೋಬೇಕಾಗುತ್ತೆ. ಇದೇನಿದ್ರು ವಶೀಕರಣಕ್ಕೆ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ, ಮಹಾನ್ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ವೃಕ್ಷಗಳಲ್ಲೇ ಅತಿ ಗಟ್ಟಿಯಾದ, ಸದೃಢವಾದ ವಜ್ರ, ನಾಗಮಣಿ ಪವರ್ಫುಲ್ ಆಗಿರ್ತದಲ್ಲ, ಆ ರೀತಿ ನಾಗಮಣಿ ಪವರ್ಫುಲ್ ಆಗಿರ್ತದಲ್ಲ, ಆ ಥರ ಒಂದು ಆಕರ್ಷಣೀಯ ಶಕ್ತಿ, ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡ್ತಕ್ಕಂಥ ಒಂದು ವೃಕ್ಷದ ಒಂದು ಕಲ್ಪವೃಕ್ಷ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟೊಂದು ಭಯಾನಕವಾದ ಶಕ್ತಿ ಇರ್ತಕ್ಕಂಥದ್ದು. ಇದು ಯಾವ ಕಾರಣಕ್ಕೂ ಮುರಿಲಿಕ್ಕಾಗಲ್ಲ, ಕಚ್ಚಲಿಕ್ಕಾಗಲ್ಲ, ಹೊಡಿಲಿಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿರ್ತದೆ. ಫೈಬರ್ ಥರ ಇರುತ್ತೆ, ಒಳ್ಳೆ ಫೈಬರ್ ಥರ ಇರುತ್ತೆ ಇದು. ಈಗ ಗೊತ್ತಾಯ್ತಲ್ಲ? ನೋಡಿ, ಇದು ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಬಿಳಿ ಭೂತಾಳೆ. ಗೊತ್ತಾಯ್ತಲ್ಲ? ಇದನ್ನು ನೀವು ಗುರುಗಳ ಸಹಾಯದಿಂದ ಬೀಜಾಕ್ಷರ ಮಂತ್ರ ತಗೊಂಡು ಇದನ್ನು ನೀವೇ ಸಿದ್ಧಿ ಮಾಡ್ಕೋಬೋದು. ನಾನು ಈಗ ನಿಮಗೆ ಬೀಜಾಕ್ಷರ ಮಂತ್ರವನ್ನು ಕೊಡ್ತೀನಿ. ನಾನು ನಿಮಗೆ ಕೊಡ್ತೀನಿ. ಸ್ಕ್ರೀನಲ್ಲಿ ನೋಡ್ಬೋದು ನೀವು. ಸ್ಕ್ರೀನಲ್ಲಿ ನೋಡಿ ಇದಕ್ಕೆ ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಅಷ್ಟೈಶ್ವರ್ಯ ಮಾತೆ ಮಹಾಲಕ್ಷ್ಮಿದು. ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿದು.
ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಹಿಡಿದು ಶ್ರೀ ವಿಲ್ಲಿಮ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯವರೆಗೂ ಎಲ್ಲ ನಮ್ಮ ಹಿತೈಷಿ ಬ್ರಾಹ್ಮಿ ಶಕ್ತಿ ಹರಿಶಕ್ತಿ ಶಿವಶಕ್ತಿ ಮಾತಾಪಿತಾ ಪೂರ್ವ ಶಕ್ತಿ ಬಂಧು ಮಿತ್ರ ಗುರು ದೈವಶಕ್ತಿ ಪ್ರಕೃತಿ ಶಕ್ತಿ ಬೀಜಾಕ್ಷರ ಮಂತ್ರ ಇದು. ಈ ಬೀಜಾಕ್ಷರ ಮಂತ್ರನ ನೀವು ದಿನಕ್ಕೆ 5 ಬಾರಿ ಕೂತ್ಕೋಬೇಕು. 5 ಬಾರಿ ಕೂತ್ಕೋಬೇಕು. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು. 10 ನಿಮಿಷ ಕೂತ್ಕೊಂಡ್ರೆ ನೀವು ಈ ಬೀಜಾಕ್ಷರ ಮಂತ್ರವನ್ನು ಕದಲ್ದೆ ಸ್ಟ್ರೈಟಾಗಿ ಕೂತ್ಕೊಂಡು ಹೇಳ್ಕೋಬೇಕು. ಬೆಳಗ್ಗೆ ಒಂದು ಸಾರಿ ಹೇಳ್ಕೊಳ್ಳಿ, ಆಮೇಲೆ 11 ಗಂಟೆಗೆ ಬೆಳಗ್ಗೆ ಒಂದು ಸಾರಿ, ಮಧ್ಯಾಹ್ನ ಒಂದು 3 ಗಂಟೆಗೆ ಹೇಳ್ಕೊಳ್ಳಿ, ಸಂಜೆ 5ವರೆಗೆ ಹೇಳ್ಕೊಳ್ಳಿ, ರಾತ್ರಿ 8ವರೆಗೆ ಹೇಳ್ಕೊಳ್ಳಿ, ಮಲಗೋವಾಗ ಒಂದು 10 ಗಂಟೆಗೆ ಹೇಳ್ಕೊಳ್ಳಿ. ಈ ರೀತಿ 5 ಬಾರಿ ಹೇಳ್ಕೊಳ್ಳಿ. 48 ದಿನ ಮಾಡಬೇಕು. 48 ದಿನ ಮಾಡಬೇಕು. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ನೈವೇದ್ಯ ಮಾಡಬೇಕು. ಪ್ರತಿ ಮಂಗಳವಾರ ಶುಕ್ರವಾರ ಚಾಮುಂಡೇಶ್ವರಿ ಆದಿಶಕ್ತಿ ಪರಾಶಕ್ತಿ ಹೆಣ್ಣು ದೇವತೆಗಳು ಎಷ್ಟೆಲ್ಲ ಇದರ ಶಕ್ತಿ ದೇವತೆಗಳು ಆ ಶಕ್ತಿ ಸಾಮರ್ಥ್ಯ ಇದರಲ್ಲಿರುತ್ತೆ. ಓನ್ಲಿ ವೆಜಿಟೇರಿಯನ್ನು, ಸಸ್ಯಾಹಾರ ಮಾತ್ರ ಇರಬೇಕು. ಗೊತ್ತಾಯ್ತಲ್ಲ? ಸಸ್ಯಾಹಾರ, ಸ್ವೀಟ್ಸ್ ಏನಾದರೂ ಮಾಡಬೇಕು ನೈವೇದ್ಯ. ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿನಗಳಲ್ಲಿ ನೀವು ಮಾಡ್ಬೋದು. ಹಾಗೆ ಅಮಾವಾಸ್ಯೆ, ಪೌರ್ಣಮಿ, ಹಾಗೆ ಗ್ರಹಣ ಕಾಲ, ಹಾಗೆ ಪುಣ್ಯ ನಕ್ಷತ್ರ ಇರುವ, ನಕ್ಷತ್ರ ಬಲಗಳಿರುವ, ನಕ್ಷತ್ರ ಸ್ಥಾನ ಶಕ್ತಿ ಇರುವ, ಗ್ರಹ ಬಲಗಳ ಶಕ್ತಿ ಇರುವ ಕಾಲಮಾನಗಳಲ್ಲಿ ಕೂಡ ಮಂತ್ರ ಸಿದ್ಧಿ ಮಾಡ್ಕೋಬೋದು. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ, 10 ನಿಮಿಷ ನೀವು ಹೇಳ್ಕೊಂಡ್ರೆ 250 ಸಾರಿ ಆಗುತ್ತೆ. ಹಾಗೆ ದಿನಕ್ಕೆ 5 ಬಾರಿ ಕೂತ್ಕೊಂಡ್ರೆ 1000 ಚಿಲ್ಲರೆ ಆಗುತ್ತೆ. ಹಾಗೆ 48 ದಿನ ಮಾಡಬೇಕು. ಪ್ರತಿ ಮಂಗಳವಾರ ಶುಕ್ರವಾರ ಇದು ಏನಾದರೂ ನೈವೇದ್ಯ ಮಾಡ್ಕೋಬೇಕು. ಇಷ್ಟು. ಇದಕ್ಕೆ ನೀವು ನಿಮ್ಗೆ ಇಷ್ಟ ಬಂದ ದೇವ್ರ ಫೋಟೋ ಇಟ್ಕೋಬೋದು. ಬಿಳಿ ಭೂತಾಳೆ, ಯಾವ ದೇವ್ರ ಫೋಟೋ ಆದರೂ, ಹನುಮಂತಂತಾದರೂ ಇಟ್ಕೊಳ್ಳಿ. ಓಂ ಶ್ರೀ ಸೀತಾರಾಮ ಶತ್ರುಘ್ನ ಭರ್ತ ಶ್ರುತಿಕೀರ್ತಿ ಊರ್ಮಿಳ ಲಕ್ಷ್ಮಣ ದೇವಿ ಇವ್ರದ್ದಾದ್ರೂ ಇಟ್ಕೋಬೋದು. ಅಥವಾ ನಿಮ್ಮದು ಯಾವುದೇ ದೇವಿ, ಕಬ್ಬಾಳಮ್ಮನೋ, ಮಾರಮ್ಮನೋ, ಚಾಮುಂಡೇಶ್ವರಿನೋ, ಆದಿಶಕ್ತಿ ಪರಾಶಕ್ತಿನೋ, ಚೌಡೇಶ್ವರಿನೋ, ಎಲ್ಲಮ್ಮನೋ, ಏನೋ ಒಂದು ನಿಮ್ಮ ದೇವಿಯನ್ನು ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದ ನಿಮ್ಮ ಕುಲದೇವ್ರನ್ನ ಇಟ್ಕೋಬೋದು. ಯಾಕಂದರೆ ಶ್ವೇತನಾಗ ಅಂದರೆ ಅನಂತ ಪದ್ಮನಾಭ ಸ್ವಾಮಿ, ಸಹಸ್ರಾರು ತಲೆಗಳುಳ್ಳ ಅನಂತ ಶೇಷನು, ಆದಿಶೇಷನು. ಆ ಭೂತಾಳೆ ಮರ, ಶ್ವೇತ ಭೂತಾಳೆ, ಶ್ವೇತ ಭೂತಾಳೆ, ಶ್ವೇತ ಭೂತಾಳೆ ಶಕ್ತಿ ನಿಮಗಿರುತ್ತೆ. ಹಾಗೆ ಇದರಿಂದ ನೀವು ಏನೆಲ್ಲ ವಶೀಕರಣ ಮಾಡ್ಕೋಬೋದು. ಒಳ್ಳೆಯದಕ್ಕಾಗಿ ಯೂಸ್ ಮಾಡಿ, ಒಳ್ಳೆಯವ್ರಿಗಾಗಿ ಉಪಯೋಗಿಸಿ. ನೀವು ಉದ್ಧಾರ ಆಗಿ ಬೇರೆಯವರು ಉದ್ಧಾರ ಆಗ್ತಾರೆ. ಹೊಗೆ ಅವರೇ, ನಿಮ್ಗೆ ಒಳ್ಳೇದಾಗಲಿ. ಇದ್ರ ಬಗ್ಗೆ ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ. ಹಾಗೆ ಮುಂದಿನ ವಿಡಿಯೋನಲ್ಲಿ ನಾವು ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ನಿಮ್ಗೆ ಒಳ್ಳೇದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ಅದೇ ನಮಗೆ ಪ್ರೋತ್ಸಾಹ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.